ಇದ್ದೀನಿ. ಮೇ ಬಿ ನಿಮ್ಮ ವಾಯ್ಸಲ್ಲೇ ಗೊತ್ತಾಗ್ತಿರ್ಬೋದು, ನಂಗೆ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿದೆ. ನೋಸ್ ಬ್ಲಾಕ್ ಆಗಿತ್ತು, ತುಂಬ ತಲೆ ತುಂಬ ನೋವ್ತಿತ್ತು. ನೆನೆ ತುಂಬ ತಣ್ಣೀರೆಲ್ಲ ಸ್ನಾನ ಮಾಡಿದ್ದೆ. ಸೊ ಅದಕ್ಕೆ ಇವತ್ತು ಬೇಗನೆ ಎದ್ದೇಳೋಕ್ಕಾಗಿಲ್ಲ. ಆಲ್ರೆಡಿ 7:30 ಆಗಿದೆ ಇವತ್ತು. ಮೇ ಬಿ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಎಲ್ಲ ಕೇಳಿಸ್ತಿರ್ಬೋದು, ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಇವತ್ತಿಲ್ಲಿ ದೇವ್ರನ್ನ ಕರೆಸ್ತಿದ್ದಾರೆ ನಮ್ಮ ಏರಿಯಾದಲ್ಲಿ. ಸೊ ಅದಕ್ಕೆ ಎಲ್ಲ ಕಡೆ ದೇವ್ರ ಸಾಂಗ್ಸ್ ಎಲ್ಲ ಹಾಕಿದ್ದಾರೆ. ಇವತ್ತು ನಾನು ಸ್ವಲ್ಪ ಬೇಗ ತಿಂಡಿ ಎಲ್ಲ ಮಾಡಿ ದೇವ್ರ ಪೂಜೆಗೆಲ್ಲ ಕೊಡಬೇಕು, ದೇವ್ರ ಕರೆಸ್ತಿರೋದ್ರಿಂದ. ಸೊ ರೆಡಿ ಕೂಡ ಆಗಬೇಕು, ನನ್ನ ಮಗಳನ್ನೂ ರೆಡಿ ಮಾಡಬೇಕು. ಸೊ ಲೆಟ್ಸ್ ಸ್ಟಾರ್ಟ್ ದ ಡೇ. ಅಂತರಗಳಿಂದ ಅವ್ರು ಈ ವರ್ಷ ಊರಬ್ಬ ಮಾಡ್ತಾ ಇಲ್ಲ, ಬಿಕಾಸ್ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನನ ರೀಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಅದನ್ನು ಸ್ವಲ್ಪ ರೆಡಿ ಮಾಡಬೇಕು. ಇನ್ನು ರೆಡಿ ಕಂಪ್ಲೀಟ್ ಆಗೋವರೆಗೂ ಊರಬ್ಬ ಮಾಡಲ್ಲ ಅಂತ ಹೇಳಿದ್ದಾರೆ ಈ ಏರಿಯಾದ ಕೆಲವು ಹಿರಿಯರು. ಸೊ ಆದ್ದರಿಂದ ಈ ವರ್ಷ ದೇವ್ರನ್ನ ಕರೆಸಿ ದೇವ್ರಿಗೆ ಆರತಿ ಎಲ್ಲ ಇರುತ್ತೆ. ಬಟ್ ಈ ವರ್ಷ ನಾವು ಆರತಿ ಮಾಡ್ತಾ ಇಲ್ಲ, ಬಿಕಾಸ್ ತುಂಬ ಕಡಿಮೆ ಟೈಮಲ್ಲಿ ಅವ್ರು ನಮಗೆ ಹೇಳಿದ್ದು ಈ ವರ್ಷ ಅವ್ರು ದೇವ್ರಿಗೆ ಕರೆಸ್ತೀವಿ ಅಂತ. ಪ್ರಿಪ್ರೇಷನ್ಸ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಎಲ್ಲ ದೇವ್ರಿಗೂ ಪೂಜೆ ಕೊಟ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬಿಕಾಸ್ ಇವಳು ಬರ್ಡೇ ಬರ್ತಿದೆ, ನೆಕ್ಸ್ಟ್ ವೀಕ್ ಇವಳು ಬರ್ಡೇ ಇದೆ. ಅದ್ರ ನೆಕ್ಸ್ಟ್ ವೀಕ್ ವರಮಹಾಲಕ್ಷ್ಮಿ ಬೇರೆ ಇದೆ. ಅದನ್ನ ನೆಕ್ಸ್ಟ್ ವೀಕ್ ಅವ್ರ ಅಪ್ಪ ಬರ್ಡೇ ಬೇರೆ ಇದೆ. ಬ್ಯಾಕ್ ಟು ಬ್ಯಾಕ್ ನಮಗೂ ಪ್ರಿಪ್ರೇಷನ್ಸ್ ಮಾಡ್ಕೊಳಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಸೊ ಹೋಪ್ ಇವತ್ತು ಡೇ ಚೆನ್ನಾಗಿರುತ್ತೆ. ಇವತ್ತು ನಾನು ಸ್ಯಾರಿ ವೇರ್ ಮಾಡ್ತಾ ಇದ್ದೀನಿ. ಅವಳು ಇವತ್ತು ಶರಾರ ಹಾಕೋತಿದ್ದಾಳೆ, ಐದರ್ ಲಂಗ ಬ್ಲೌಸ್. ನೋಡೋಣ ಯಾವುದು ಅವಳಿಗೆ ಬೆಟರ್ ಆಗಿರುತ್ತೆ, ನಾನು ಅದನ್ನು ಅವಳಿಗೆ ವೇರ್ ಮಾಡಿಸ್ತೀನಿ. ಕಮಾನ್, ಬನ್ನಿ ಅವಳು ಇಲ್ಲೇ ಇದ್ದಾಳೆ. ಬಾ. ಓಕೆ, ಸೈ ಗುಡ್ ಮಾರ್ನಿಂಗ್. ಅವಳು ಸ್ಟೈಲ್ ಇದೆ. ಗುಡ್ ಮಾರ್ನಿಂಗ್ ನಿಂಗೆ ಹೇಳೋದು ಅವಳು. ಸೈ ಗುಡ್ ಮಾರ್ನಿಂಗ್ ಇವತ್ತು ಹೇಳಿ. ಓಕೆ, ಪ್ಲೇನ್ ಕಿಸ್ ಕೊಡಿ ಎಲ್ರಿಗೂ. ಹಾಯ್ ಹೇಳಿ. ಹಾಯ್. ಲೈಕ್ ಮಾಡಿ. ಏನು ಲೈಕ್? ಇದು ತಮ್ ಕ್ಯೂಟಿ. ಓಕೆ, ಫಸ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಇವಳಿಗೆ ತಿನ್ನಿಸಿ, ಆಮೇಲೆ ಓಕೆ ಹೆಲ್ಪ್ ಬರ್ತಾರೆ. ಅವರೆಲ್ಲ ಕಸ ಗುಡಿಸೋದು, ನೆಲ ಒರೆಸೋದೆಲ್ಲ ಮಾಡಿರ್ತಾರೆ. ನಾನು ಇವಾಗ ಹೋಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡೋದಷ್ಟೇ. ಇವಳಿಗೆ ತಿನ್ನಿಸ್ಬೇಕು, ಅದೇ ಮೇನ್ ಟಾಸ್ಕ್ ನನಗೆ. ಆಮೇಲೆ ಬಾಗಿಲು ತೊಳೆದು ಅರ್ಶಿನ ಕುಂಕುಮ ಇಟ್ಟು ಎಲ್ಲ ರೆಡಿ ಆದಮೇಲೆ ಸ್ವಲ್ಪ ಕ್ಲಾತ್ಸ್ ಎಲ್ಲ ಒಣಗಾಕಿದ್ದೆ. 3 ದಿನದಿಂದ ಒಣಗೇ ಇಲ್ಲ ಬಟ್ಟೆ. ಅದನ್ನು ಸ್ವಲ್ಪ ಮಡಚಿಟ್ಟು ಆಮೇಲೆ ಇವಳನ್ನ ಫ್ರೆಶ್ ಅಪ್ ಆಗಿ, ಆಮೇಲೆ ನಾನು ಫ್ರೆಶ್ನಪ್ ಆಗಿ ದೇವ್ರು ಬಂದಮೇಲೆ ದೇವ್ರ ಪೂಜೆ ಕೊಡಬೇಕು. ಅದನ್ನು ವಿಡಿಯೋ ಮಾಡ್ತಿದ್ದೀನಿ. ದೇವ್ರು ಯಾವ ದೇವ್ರು ಬರ್ತಾರೆ ಪ್ರತಿಯೊಂದು ಡೀಟೇಲ್ಸ್ ನಾನು ಬ್ಲಾಗಲ್ಲಿ ಹೇಳ್ತೀನಿ. ಪ್ಲೀಸ್ ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಬ್ಲಾಗಲ್ಲಿ ಒಂದು 3 ದಿನ ಈ ಊರ ದೇವ್ರ ಕರ್ಸೋದ್ರ ಬಗ್ಗೆ ಇರುತ್ತೆ, ಹೇಗೆ ಹಬ್ಬ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇರುತ್ತೆ. ಓಕೆ, ಥ್ಯಾಂಕ್ ಯು. ಓಕೆ, ಇವಾಗ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ, ಅದನ್ನು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ಲೆಟ್ಸ್ ಗೋ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಾನು ಅಡುಗೆ ಕಿಚನ್ಗೆ ಹೋದೆ. ಸೊ ನಮ್ಮ ಅತ್ತೆ ಟೊಮೆಟೊ ಬಾತ್ ಮಾಡು, ತುಂಬ ದಿನ ಆಗಿದೆ ಟೊಮೆಟೊ ಬಾತ್ ಮಾಡಿ ಅಂತ ಹೇಳಿದ್ರು. ಹೌದು, ಟೊಮೆಟೊ ರೈಟ್ ಜಾಸ್ತಿ ಆದಾಗಿಂದ ಟೊಮೆಟೊ ಬಾತ್ ಮಾಡೇ ಇರಲಿಲ್ಲ. ಸೊ ಟೊಮೆಟೊ ಬಾತ್ ಮಾಡೋಣ, ಸ್ವಲ್ಪ ಇವತ್ತು ಡಿಫ್ರೆಂಟಾಗಿ ಮಾಡೋಣ ಅಂತ ಟ್ರೈ ಮಾಡಿದ್ದು. ಇಟ್ ಕೇಮ್ ಔಟ್ಸ್ಟ್ಯಾಂಡಿಂಗಾಗಿ ಬಂದಿತ್ತು. ನಮ್ಮ ಅತ್ತೆಗಂತೂ ತುಂಬ ಇಷ್ಟ ಆಗೋಯಿತು, ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು ಮಾಡಿದ್ದು. ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಟ್ರೈ ಮಾಡಿದ್ದು ಕೂಡ ಫಸ್ಟ್ ಟೈಮೇ. ಇದನ್ನು ನನಗೆ ನಮ್ಮ ಫ್ರೆಂಡ್ ಅವ್ರು ಯಾರೋ ಮಾಡ್ತಾರೆ ಅಂತ ಹೇಳಿದ್ರು, ಈಗ ಮಾಡು ತುಂಬ ಚೆನ್ನಾಗಿ ಬರುತ್ತೆ ಅಂತ. ಸೊ ಅದಕ್ಕೆ ನಾನು ಈ ಸತಿ ಹಾಗೆ ಮಾಡಿದೆ. ನಾನು ಫಸ್ಟು ಮಿಕ್ಸಿ ಮಾಡಿಕೊಂಡೆ. ಏನನ್ನು ಮಿಕ್ಸಿ ಮಾಡಿಕೊಂಡೆ? ಓಕೆ, ಅದು ನಿಮ್ಗೆ ಡೀಟೇಲಾಗಿ ರೆಸಿಪಿ ಬೇಕು ಅಂದರೆ ನಾನು ಹೇಳ್ತೀನಿ. ನಾನು ಈ ಸತಿ ಎಲ್ಲನೂ ಪೇಸ್ಟ್ ಮಾಡ್ಕೊಂಡು ಹಾಕಿದ್ದೀನಿ. ನಾನು ಯಾವುದೋ ಚಾಪ್ ಅಂದರೆ ಈರುಳ್ಳಿ ಒಂದೇ ಚಾಪ್ ಮಾಡಿ ಹಾಕಿರೋದು. ನಾನು ಟೊಮೆಟೊ ಕೂಡ ಪ್ಯೂರಿ ಮಾಡಿಕೊಂಡೇ ಹಾಕಿದ್ದೀನಿ. ಸೊ ಅದಕ್ಕೆ ಅಂದರೆ ತೀರಾ ಪ್ಯೂರಿನೇ ಬೇಕು ಅಂತ, ತುಂಬ ಅಂದರೆ ತುಂಬ ತೆಳ್ಳಗೆ ಬೇಕು ಅಂತ ಏನೂ ಇಲ್ಲ. ಮೀಡಿಯಮಾಗಿ ರಫಾಗಾದರೂ ಸ್ವಲ್ಪ ಲೈಕ್ ಹೇಗೆ ಅಂದರೆ ತುಂಬ ನೈಸ್ ಪೇಸ್ಟ್ ಬೇಕು ಅಂತ ಏನಿಲ್ಲ. ಒಂದು ಮೀಡಿಯಮಾಗಿ ಪೇಸ್ಟ್ ಮಾಡಿಕೊಂಡ್ರೆ ಇಟ್ ಕೇಮ್ ಔಟ್ ಸೂಪರ್ವಾಗಿ ಬಂದಿದೆ.
ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಇದಕ್ಕೆ ಬಟಾಣಿ ಎಲ್ಲ ಹಾಕ್ಬೋದಿತ್ತು. ಬಟಾಣಿ ಮನೆಯಲ್ಲಿ ಹಸಿ ಬಟಾಣಿ ಖಾಲಿಯಾಗಿತ್ತು, ಒಣ ಬಟಾಣಿ ಇತ್ತು. ಬಟ್ ನೆನೆಸಿ ಮಾಡಬೇಕು ಅಂದರೆ ತುಂಬ ಟೈಮ್ ಆಗುತ್ತೆ. ಆಲ್ರೆಡಿ ಲೇಟಾಗಿ ಹೋಗಿತ್ತು ಬ್ರೇಕ್ಫಾಸ್ಟ್ ರೆಡಿ ಮಾಡೋಕ್ಕೆ. ಸೊ ಅದಕ್ಕೆ ಇವಾಗೆಲ್ಲ ಆಗಲ್ಲ ಅಂತ ಜಸ್ಟು ಬಟಾಣಿ ಏನೂ ಹಾಕಿಲ್ಲ, ಹಾಗೆ ಮಾಡಿದೆ. ತುಂಬ ಚೆನ್ನಾಗಿತ್ತು. ಯಾವುದೇ ಒಂದು ಪಾಟ್ ರೆಸಿಪೀಸ್ಗೆ ಕೂಡ ಬಿಸಿನೀರು ಹಾಕಿ ಅನ್ನ ತುಂಬ ಚೆನ್ನಾಗಿ ಆಗುತ್ತೆ ಬಿಸಿನೀರು ಹಾಕಿ ಮಾಡೋದ್ರಿಂದ. ಬಿಸಿನೀರೆಲ್ಲ ಹಾಕಿದ್ಮೇಲೆ ಒಂದು ಅರ್ಧ ನಿಂಬೆಹಣ್ಣು ಅಥವಾ ಒಂದು ನಿಂಬೆಹಣ್ಣು ಕ್ವಾಂಟಿಟಿ ಮೇಲೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕಿ ತುಂಬ ಚೆನ್ನಾಗಾಗುತ್ತೆ. ಓಕೆ, ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಟೊಮೆಟೊ ಬಾತ್. ಬ್ರೇಕ್ಫಾಸ್ಟ್ ಮಾಡಿ ಅವ್ರನ್ನ ಫ್ರೆಶ್ನ್ ಅಪ್ ಮಾಡಿ ನಾನು ರೆಡಿ ಆಗಬೇಕು. ನಾನು ಯಾವ ಔಟ್ಫಿಟ್ ಹಾಕ್ತೀನಿ ಅಂತ ತೋರಿಸ್ತೀನಿ. ಫಸ್ಟ್ ಅವನ್ನ ರೆಡಿ ಮಾಡೋಣ, ಆಮೇಲೆ ನಾನು ರೆಡಿ ಆಗ್ತೀನಿ. ಓಕೆ, ಇವಾಗ ನಾನು ಔಟ್ಫಿಟ್ನ ರೆಡಿ ಮಾಡ್ಕೊಳ್ಳೋಣ ಅಂತ ರೂಮಿಗೆ ಬಂದಿದ್ದೀನಿ. ಬಿಸಿನೀರು ಬೇರೆ ಬರ್ತಾ ಇಲ್ಲ. ಎಲೆಕ್ಟ್ರಿಕ್ ಗೀಸರ್ ಇತ್ತು, ಎಲೆಕ್ಟ್ರಿಕ್ ಗೀಸರ್ ಕೂಡ ಹಾಳಾಗಿದೆ ಸ್ವಿಚ್ಚು. ಇವಾಗ ನಾವು ಗ್ಯಾಸ್ ಮೇಲೆ ನೀರಿಟ್ಕೊಂಡು ಕಾಯಿಸ್ಕೊತಾ ಇದ್ದೀನಿ. ನನಗೆ ರಿಯಾಗೆ ಎಲ್ಲರಿಗೂ ಹಾಕ್ಕೊಳ್ತಾಳೆ ಅಂತ ನಾನು ಥಿಂಕ್ ಮಾಡ್ತೀನಿ. ಇವತ್ತು ಕೆಲವು ದೇವರಿಗೆ ಪೂಜೆ ಕೊಡೋದಿದೆ, ನಾಳೆ ಕೆಲವು ದೇವರುಗಳಿಗೆ ಪೂಜೆ ಕೊಡೋದಿದೆ. ಸೊ ಇವತ್ತು ನಾಳೆ 2 ದಿನಕ್ಕೂ ನಾನು ಔಟ್ಫಿಟ್ನ ಮೈಂಡಲ್ಲಿ ಇಟ್ಕೊಂಡು ರೆಡಿ ಮಾಡ್ಕೋಬೇಕು. ಆಲ್ರೆಡಿ ಎಲ್ಲ ಹೋಗ್ತಾ ಇದ್ದಾರೆ. ಅವ್ರು ಬರೋಷ್ಟೊತ್ತಿಗೆ ನಾನು ಮಗುನ ರೆಡಿ ಮಾಡಿ ನಾನು ರೆಡಿ ಆಗಬೇಕು. ಫಸ್ಟ್ ನಾನು ಔಟ್ಫಿಟ್ ಸ್ಯಾರಿ ಹಾಕ್ಕೊಂಡ, ಡ್ರೆಸ್ ಹಾಕ್ಕೊಂಡ, ಆಮೇಲೆ ಸ್ಯಾರಿ ಚೇಂಜ್ ಮಾಡಲ ಅನ್ನೋದೇ ಯೋಚನೆ ಆಗ್ಬಿಟ್ಟಿದೆ. ಮಕ್ಕಳು ನೋಡ್ಕೊಂಡು ಸ್ಯಾರಿ ಮೇಂಟೆನೆನ್ಸ್ ತುಂಬ ಕಷ್ಟ ಇದೆ. ನೋಡೋಣ ಸಾಫ್ಟಾಗಿರೋ ಸ್ಯಾರಿ ಏನಾದರೂ ವೇರ್ ಮಾಡಲ್ಲ ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಸೊ ನನ್ನ ಮಗಳು ಔಟ್ಫಿಟ್ ಎಲ್ಲ ರೆಡಿ ಆಯಿತು. ನಾಳೆಗೂ ಒಂದು ಮೈಂಡಲ್ಲಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಬಿಡ್ತೀನಿ ಅವಳಿಗೆ. ಸೊ ಇವಾಗ ನಂದು ಸೀರೆನ ರೆಡಿ ಮಾಡ್ಕೊಳ್ಳೋ ಟೈಮ್ ಆಗಿದೆ. ಓಕೆ, ನಾನು ಔಟ್ಫಿಟ್ ಸೆಲೆಕ್ಟ್ ಓಕೆ, ನಾನು ಸ್ಯಾರಿ ಸೆಲೆಕ್ಟ್ ಮಾಡಿದ್ದೀನಿ. ಈ ಸ್ಯಾರಿ ವೇರ್ ಮಾಡೋಣ ಅಂತ. ಇದಕ್ಕೆ ನಾನು ಈ ವೆಲ್ವೆಟ್ ಬ್ಲೌಸ್ನ ಪೇರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಈ ಸ್ಯಾರಿ ಬಂದು ನಮ್ಮ ಅಮ್ಮನ ಸ್ಯಾರಿ, ಸಮಥಿಂಗ್ ಸ್ಪೆಷಲ್ ಅಂತ ಹೇಳ್ಬೋದು. ಅಳಬಾರ್ದು. ಅವರಿದ್ದಾಗ ಉಟ್ಕೊಂಡಿದ್ದೆ ಒಂದು ಸತಿ. ನಾನು ಆಫೀಸ್ ಅಂದರೆ ನಾನು ವರ್ಕ್ ಮಾಡ್ತಿದ್ದೆ ಮದುವೆಗೆ ಮುಂಚೆ. ವರ್ಕಿಂಗ್ ಪ್ಲೇಸ್ಗೆ ನಾನು ಒಂದು ಸತಿ ವೇರ್ ಮಾಡಿದ್ದೀನಿ ಇದನ್ನು. ಅವಾಗ ನಮ್ಮ ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿನಗೆ ಅಂತ ಹೇಳೋರು. ಬಟ್ ಇವಾಗ ಶೀ ಈಸ್ ನೋ ಮೋರ್. 1 ಇಯರ್ ಆಯಿತು ಅವರಿಲ್ಲ ನನ್ನ ಜೊತೆ. ಬಟ್ ಶೀ ಈಸ್ ವಾಚಿಂಗ್ ಅಷ್ಟೇ. ಅವ್ರು ನಾನು ನೋಡ್ತಿದ್ದಾರೆ ಅಂತ ಅಂದ್ಕೊತೀನಿ. ಬಟ್ ಓಕೆ, ಇದನ್ನು ನಾನು ವೇರ್ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ನನ್ನ ಹತ್ರ ಇರೋ ಆಲ್ಮೋಸ್ಟ್ ಸ್ಯಾರಿ ಎಲ್ಲ ನಮ್ಮ ಅಮ್ಮಂದೇ. ಇವಾಗ ನಾನು ಮದುವೆ ಟೈಮಲ್ಲಿ ನಾನು ಅಷ್ಟೊಂದು ಸೀರೆ ಪರ್ಚೇಸ್ ಮಾಡಲಿಲ್ಲ. ನಾನು ಮದುವೆ ಎಲ್ಲ ಮುಗಿದ್ಮೇಲೆ ಸ್ಯಾರಿ ಪರ್ಚೇಸ್ ಮಾಡೋಣ, ಸುಮ್ಮನೆ ಹೆತ್ತಿಕ್ಕಾಗೋದು ಬೇಡ ಅಂತ ನಾನು ಹೋಲ್ಡ್ ಮಾಡಿಟ್ಟಿದ್ದೆ. ಮದುವೆಗೆ ಎಷ್ಟು ಬೇಕೋ ಅಷ್ಟು ಪರ್ಚೇಸ್ ಮಾಡಿದ್ದೆ ಮದುವೆ ಟೈಮಲ್ಲಿ. ಆಮೇಲೆ ಮದುವೆ ಆದಮೇಲೆ ಕೊರೋನಾ ಸ್ಟಾರ್ಟ್ ಆಯಿತು. ಸೊ ಕೊರೋನಾ ಟೈಮಲ್ಲಿ ನಾನು ಹೊರಗಡೆ ಎಲ್ಲೂ ಹೋಗೋಕ್ಕೆ ಆಗಲಿಲ್ಲ. ಅದನ್ನು ಒಂದು ವ್ಲಾಗ್ ಮಾಡ್ತೀನಿ, ನನ್ನ ಮದುವೆ ಸ್ಟೋರೀಸ್ದೇ ಒಂದು ವ್ಲಾಗ್ ಮಾಡ್ತೀನಿ. ಏನಾಯಿತು, ಎಷ್ಟು ನಾವು ಲೈಕ್ ಯಾರ ಸಪೋರ್ಟು ಇರಲಿಲ್ಲ ಆ ಟೈಮಲ್ಲಿ ನಮಗೆ. ಅಷ್ಟು ತುಂಬ ಕಷ್ಟಪಟ್ಟಿದ್ದೀವಿ ಆ ಟೈಮಲ್ಲಿ. ಯಾರಿಗೂ ಅಷ್ಟು ಕಷ್ಟ ಬೇಡ. ಒಂದೊಳ್ಳೆ ಶುಭ ಕಾರ್ಯದ ಟೈಮಲ್ಲಿ ಒಂದೊಳ್ಳೆ ಒಂಥರ ಹೆಂಗೆ ಅಂದರೆ ಅತಿ ದೊಡ್ಡ ಬೆಟ್ಟನ ಹೊತ್ತಂಗಾಯಿತು ನನಗೆ, ನಮ್ಮ ಅಪ್ಪಂಗೆ. ನಾನು ಒಬ್ಬಳೇ ಮಗು ನಮ್ಮ ಪೇರೆಂಟ್ಸ್ಗೆ. ಸೊ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀವಿ ಆ ಟೈಮಲ್ಲಿ. ಕೊರೋನಾ ಆದಮೇಲೆ ಒಂಥರ ಸ್ಟೋರಿ ಆಯಿತು. ಸೊ ಅದು ನಾನು ವ್ಲಾಗ್ ಮಾಡ್ತೀನಿ. ಓಕೆ, ಫೈನಲಿ ನಾನು ಈ ಸೀರೆನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಈ ಸೀರೆ ಮತ್ತು ಅದು ಬ್ಲೌಸು. ದೇವ್ರು ಬರೋದು ನಮ್ಮ ಮನೆ ರೋಡ್ ಹತ್ರನೇ ಬರುತ್ತೆ. ನಮ್ಮ ಮನೆಗೆ ಅಂದರೆ ನಮ್ಮ ಮೈನ್ ರೋಡ್ ಹತ್ರ ಇರೋದ್ರಿಂದ, ನಮ್ಮ ಮನೆ ರೋಡ್ ಹತ್ರ ಬರೋದ್ರಿಂದ ಆ ದೃಷ್ಟಿ ತೆಗೆದು ಈಡ್ಗಾಯಿ ಎಲ್ಲ ಹೊಡಿಬೇಕು. ಸೊ ಅದಕ್ಕೆ ನಾನು ಸ್ಯಾರಿನೇ ಉಡಬೇಕು. ಮೊದಲೆಲ್ಲ ನಾವು ಅತ್ತೆ ಮಾಡೋರು, ಬಟ್ ಇವಾಗ ನೀನೇ ಮಾಡು ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಈ ಸ್ಯಾರಿ ವೇರ್ ಮಾಡಬೇಕು. ಮಾಡಲ್ಲ, ನಾಳೆಗೆ ನಾನ್ ವೆಜ್ ಇರುತ್ತೆ. ನಾಳೆ ಅದನ್ನೆಲ್ಲ ವ್ಲಾಗ್ ಮಾಡ್ತೀನಿ. ಓಕೆ, ಇವತ್ತು ಜಸ್ಟ್ ಸ್ವೀಟ್ ಏನಾದರೂ ಮಾಡಬೇಕಿತ್ತು. ಬಟ್ ನನಗೆ ಟೈಮ್ ಆಗ್ತಿಲ್ಲ. ದೇವ್ರುಗಳನ್ನ ಕರೆಸ್ತಾ ಇರೋದ್ರಿಂದ ಪೂಜೆ ಕೊಡಬೇಕು, ಇವಳ ರೆಡಿ ಮಾಡಬೇಕು, ಬಿಸಿನೀರು ಬೇರೆ ಬರ್ತಾ ಇಲ್ಲ, ಕುಕಿಂಗ್ ಮಾಡಬೇಕು. ನಾಳೆಗೆ ದೇವ್ರ ನೈವೇದ್ಯಕ್ಕೆ ಸ್ವೀಟ್ ಕೂಡ ಮಾಡಿ ಆಮೇಲಿಂದ
ನಾನ್ ವೆಜ್ ಮಾಡೋದಿರುತ್ತೆ. ಓಕೆ ಓಕೆ ಎಸ್ ರೆಡಿ. ಸ್ಯಾರಿ ವೇರ್ ಮಾಡಿದ್ದೀನಿ, ಜಸ್ಟ್ ಸಿಂಪಲ್ ಇಯರಿಂಗ್ಸ್ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಯಾವಾಗಾದ್ರೂ ಜ್ಯುವೆಲ್ರಿ ವ್ಲಾಗ್ ಮಾಡಿದಾಗ ನಾನು ಇದನ್ನು ಕೂಡ ತೋರಿಸ್ತೀನಿ. ಜುಮ್ಕ ಎಲ್ಲ ವೇರ್ ಮಾಡಿಲ್ಲ, ಹೆವಿ ಜ್ಯುವೆಲ್ರೀಸ್ ಎಲ್ಲ ಏನೂ ವೇರ್ ಮಾಡಿಲ್ಲ, ಜಸ್ಟ್ ಗ್ಲಾಸ್ ಬ್ಯಾಂಗಲ್ಸ್ ಆ್ಯಂಡ್ ಸಿಂಪಲ್ ಇಯರಿಂಗ್ಸ್. ಇದನ್ನು ನಾವು ಚಿಕ್ಕ ಹುಡುಗರಿದ್ದಾಗ ಸಾಗರ್ ಜಡೆ ಅಂತ ಹೇಳೋರು, ಬಟ್ ಇವಾಗ ಸ್ಟೆಪ್ ಜಡೆ ಅಂತ ತುಂಬ ಡಿಫ್ರೆಂಟ್ ನೇಮ್ಸ್ ಎಲ್ಲ ಕೊಟ್ಟಿದ್ದಾರೆ. ಆ ಥರ ಜಡೆ ಹಾಕ್ಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನ್ನ ನಾದಿನಿ ಬಂದಿದ್ದಾರೆ, ಅವ್ರು ಹಾಕಿದ್ದು ನನಗೆ ಅಷ್ಟು ಪೇಷನ್ಸೇ ಇಲ್ಲ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಳ್ಳೋಕ್ಕೆ. ಸೊ ಹೇಗೆ ಕಾಣಿಸ್ತಿದೆ? ಓಕೆ, ಚೆನ್ನಾಗಿ ವೇರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಐ ಫೀಲ್ ಮನೆ ಹಗ್ ಮಾಡಿದ್ದಾರೆ ಅಂತ ತುಂಬ ಒಂಥರ ಖುಷಿ ಫೀಲ್ ಆಗ್ತಿದೆ. ಮೇ ಬಿ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ ತಾಯಿ ಸೀರೆ ಅಂದರೆ ಸಮಥಿಂಗ್ ಎಮೋಷ್ನಲ್ ಆ್ಯಂಡ್ ಸ್ಪೆಷಲ್ ಇರುತ್ತೆ ಅಂತ. ಓಕೆ, ಸಾಂಗ್ ಕೇಳಿಸ್ತಿರ್ಬೋದು. ದೇವ್ರನ್ನ ಕರ್ಕೊಂಬರಕ್ಕೆ ಹೋದವ್ರು ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾನೇ ಇದ್ದೀವಿ. ದೇವ್ರನ್ನ ಕರ್ಕೊಂಬಂದಮೇಲೆ ಎಲ್ಲ ರೆಡಿ ಮಾಡ್ಕೊಳ್ಳೋದೆಲ್ಲ ಮಾಡ್ಕೊಂಡಿದ್ದೀವಿ. ಆರತಿ ತೆಗೆಯೋದಕ್ಕೆ ದೀಪ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಅವಳಿಗೆ ಶರಾರ ಬೇಡ ಅಂತ ಅಂದ್ಲು. ಸೊ ಅದಕ್ಕೆ ಓಕೆ, ನಾನು ಟೀ ಶರ್ಟ್ ಪ್ಯಾಂಟ್ ಹಾಕಿದ್ದೀನಿ. ನಮ್ಮತ್ತೆ ನಾಳೆ ಹಾಕಿವಂತೆ ಬಿಡು ಅಂತ ಅಂದರು. ನಾಳೆ ದೇವ್ರಿಗೆ ಮೇಯ್ನ್ ಇರೋದು ನಾಳೆ. ಸೊ ನಾಳೆನೇ ಹಾಕಿವಂತೆ, ಇವತ್ತು ಬೇಡ, ನಾಳೆನೇ ಬೇರೆ ಬಟ್ಟೆ ಶರಾರ ಹಾಕಿವಂತೆ, ಇವತ್ತು ಬೇಡ ಬಿಡು ಪರವಾಗಿಲ್ಲ ಅಂತ ಅಂದರು. ಸೊ ಓಕೆ, ನಾನು ಅದಕ್ಕೆ ಪ್ಯಾಂಟು ಶರ್ಟ್ ಹಾಕ್ಬಿಟ್ಟು ಮಲಗಿಸ್ಬಿಟ್ಟಿದ್ದೀನಿ. ಮಲ್ಕೊಂಡಿದ್ದಾಳೆ ಇಲ್ಲೇ. ಓಕೆ, ನಾನು ಈ ಔಟ್ಫಿಟ್ ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬ್ಲೌಸ್ನ ನಾನು ಸ್ಟಿಚ್ ಮಾಡಿರೋರಿಗೆ ತುಂಬ ಅಂದರೆ ತುಂಬ ಬೈದ್ಬಿಟ್ಟಿದ್ದೀನಿ. ಬಿಕಾಸ್ ನಾನು ಅವ್ರಿಗೆ ಹೇಳಿದ್ದೀನಿ ಸ್ಲೀವ್ಸ್ನ ನನಗೆ ಇಲ್ಲಿವರೆಗೂ ಬೇಕು ಅಂತ. ಆದರೆ ಅವ್ರು ಇಷ್ಟಕ್ಕೆ ಹೊಲಿದ್ದಾರೆ. ಮತ್ತು ನಾನು ಈ ಲೇಸ್ನ ಅವ್ರಿಗೇನು ಹೇಳೇ ಇಲ್ಲ. ಈ ಥರ ಲೇಸ್ ಎಲ್ಲ ಅಟ್ಯಾಚ್ ಮಾಡಿ ಅಂತ ಹೇಳಿಲ್ಲ, ಲೇಸ್ ಅಟ್ಯಾಚ್ ಮಾಡಿದ್ದಾರೆ. ಫಿಟ್ಟಿಂಗು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಕೊಡೋ ಅಮೌಂಟ್ ಕೊಡ್ತೀವಿ, ಬಟ್ ಸ್ಟಿಚಿಂಗಲ್ಲಿ ಈ ಥರ ಮಾಡಿದಾಗ ವೆಲ್ವೆಟ್ ಬ್ಲೌಸು ನಮ್ಮತ್ತೆ ತೊಗೊಬಂದಿದ್ದೆ. ಆ್ಯಕ್ಚುಲಿ ಇದು ತೊಗೊಬಂದಾಗ ಆ್ಯಕ್ಚುಲಿ ಪ್ರೈಸ್ ತುಂಬ ಹೈ ಇತ್ತು. ಅವಾಗ ಜಸ್ಟ್ ಟ್ರೆಂಡ್ ಸ್ಟಾರ್ಟ್ ಆಗಿತ್ತು, ವೆಲ್ವೆಟ್ ಟ್ರೆಂಡಿಂಗು. ಸೊ ಆ ಟೈಮಲ್ಲಿ ತೊಗೊಬಂದಿದ್ದು ಈ ವೆಲ್ವೆಟ್ ಬ್ಲೌಸ್ ಪೀಸ್ನ. ಬಟ್ ತುಂಬ ಎಕ್ಸ್ಪೆನ್ಸಿವ್ ಕೂಡ ಇತ್ತು. ಬುಟೀಕಲ್ಲೇನೋ ತೊಗೊಬಂದಿದ್ದು ಅನಿಸುತ್ತೆ ನಮ್ಮತ್ತೆ. ಬಟ್ ತುಂಬ ಅಂದರೆ ತುಂಬ ಒಂಚೂರು ಚೆನ್ನಾಗಿ ಹೊಲ್ದಿಲ್ಲ ಸ್ಟಿಚಿಂಗ್ನ. ನಾನು ಸಖತ್ ಬೇಜಾರಾಗೋಯ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ವೇಸ್ಟ್ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಹಾಕ್ಕೋತೀನಿ ಎಲ್ಲಾದರೂ ಮನೆ ಹತ್ರ ಏನಾದರೂ ಇದಾದಾಗ. ಆ್ಯಕ್ಚುಲಿ ನಮ್ಮ ಮಾವಂಗೆ ವಿಡಿಯೋ ಮಾಡಿಪ್ಪ ಅಂತ ಹೇಳಿ ಮೊಬೈಲ್ ಕೊಟ್ಟಿದ್ದೆ. ಅವ್ರ ಫಿಂಗರ್ಸ್ನೆಲ್ಲ ಮಧ್ಯದಲ್ಲಿ ಇದು ಮಾಡಿಬಿಟ್ಟಿದ್ದಾರೆ, ಮಧ್ಯೆ ಆ ಥರ ಬರುತ್ತೆ. ಐ ಎಕ್ಸ್ಟ್ರೀಮ್ಲಿ ಸಾರಿ. ನಮ್ಮ ಅತ್ತಿಗೆ ಅಂದರೆ ನನ್ನ ನಾದಿನಿ, ನಾನು ಅವ್ರನ್ನ ಅತ್ತಿಗೆ ಅಂತಲೇ ಕರಿತೀನಿ. ರೀಸನ್ ಕೂಡ ಆಮೇಲೆ ಹೇಳ್ತೀನಿ. ದೇವ್ರು ಬರೋ ಟೈಮ್ಗೆ ನೀರೆಲ್ಲ ಹಾಕಿ ನಮ್ಮ ಮಾವ ಪೈಪಲ್ಲಿ ನೀರೆಲ್ಲ ಹಾಕಿ ವಾಶ್ ಮಾಡಿದರು. ಸೊ ಬಾಗಿಲೆಲ್ಲ ತೊಳೆದಿದ್ರು. ಅರ್ಶಿನ ಕುಂಕುಮ ಇಡು ಅಂತ ಅಂದು ಅದಕ್ಕೆ ರಂಗೋಲಿ ಬಿಡಿಸ್ತಿದ್ದಾರೆ. ಆ್ಯಕ್ಚುಲಿ ನನಗೆ ರಂಗೋಲಿ ಬಿಡ್ಸೋಕ್ಕೆ ಬರಲ್ಲ, ಕಲ್ತ್ಕೊತಾ ಇದ್ದೀನಿ ಇನ್ನು. ಬಟ್ ತುಂಬ ಚೆನ್ನಾಗಿ ಬಿಡ್ಸೋಕ್ಕೆ ಬರಲ್ಲ, ಒಂದು ಆ್ಯಾವ್ರೇಜಾಗಿ ಬಿಡಿಸ್ತೀನಿ. ಬಟ್ ದೇವ್ರು ಬರ್ತಿರೋದ್ರಿಂದ ಸ್ವಲ್ಪ ಚೆನ್ನಾಗಿರಬೇಕು ಅಂತ ಅವರೇ ಬಿಡಿಸ್ತಾ ಇದ್ದಾರೆ. ನನ್ನ ಬಾಗಿಲಿಗೆ ಅದು ಬಸವಣ್ಣನ ದೇವಸ್ಥಾನಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಡು ಅಂತ ಹೇಳಿದ್ರು. ಸೊ ದೇವ್ರು ಬರೋಷ್ಟೊತ್ತಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಡೋಣ ಅಂತ ಇಡ್ತಾಯಿದ್ದೀನಿ. ದೇವರು ಆಲ್ರೆಡಿ ನಮ್ಮ ಏರಿಯಾ ಎಂಟ್ರೆನ್ಸಲ್ಲಿ ಇತ್ತು. ದೇವ್ರು ಬರ್ತಾ ಇತ್ತು. ಅಲ್ಲಿ ಮೊಸರನ್ನ ಎಲ್ಲ ಎಡೆ ಹಾಕಿದ್ಮೇಲೆ ದೇವ್ರ ಅಪ್ಪಣೆ ಕೊಡ್ತಾರೆ. ದೇವ್ರ ಅಪ್ಪಣೆ ಆದಮೇಲೆ ಅಲ್ಲಿ ಇವಾಗ ದೇವ್ರನ್ನ ಕರ್ಕೊಂಬಂದಮೇಲೆ ಬಸವಣ್ಣನ ದೇವಸ್ಥಾನದ ಹತ್ರ ನಿಲ್ಲಿಸ್ತಾರೆ. ಒಂದು 5 ರಿಂದ 10 ನಿಮಿಷ ನಿಲ್ಲಿಸ್ತಾರೆ. ಆ ಟೈಮಲ್ಲಿ ನಾನು ಆರತಿ ಮಾಡ್ಕೊಬೇಕು. ಆರತಿ ಮಾಡಿದ್ಮೇಲೆ ದೇವರು ಕೃಷ್ಣನ ದೇವಸ್ಥಾನದ ಹತ್ರ ಹೋಗ್ತಾರೆ. ಕೃಷ್ಣನ ದೇವಸ್ಥಾನದ ಹತ್ರ ಒಂದು 10-15 ನಿಮಿಷ ಇದ್ದು ಅಲ್ಲಿ ಎಲ್ಲ ಜನಗಳು ಅಕ್ಕಪಕ್ಕದ ಮನೆಯವರೆಲ್ಲರೂ ಆರತಿ ಬೆಳಗ್ತಾರೆ. ಆರತಿ ಬೆಳಗಿದ ಮೇಲೆ ಅಲ್ಲಿ ಕುಂತಿ ಅಮ್ಮ ಅಂತ ದೇವಸ್ಥಾನ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ದೇವ್ರನ್ನ ಅಲ್ಲಿ ಇಡ್ತಾರೆ. ಅಲ್ಲಿ ಕೋಳಿ ಕಟ್ ಮಾಡೋದು ಪ್ರತಿಯೊಂದು ಕೂಡ ನಾಳೆಗೆ ಅಲ್ಲಿ ನಡೆಯುತ್ತೆ. ಮೀನ್ಸ್ ನಾಳೆ ಅಂದರೆ ಭಾನುವಾರ ಭಾನುವಾರ ನಡೆಯುತ್ತೆ. ಅದ್ರದ್ದು ವೀಡಿಯೋಸ್ ಎಲ್ಲ ಹಾಕ್ತೀನಿ, ನೋಡಿದ್ದೀವಂತೆ. ಸೊ ದೇವಿನ ನೋಡೋಣ. ಆರತಿ ಮಾಡ್ತಾ ಇದ್ದೆ. ಆರತಿ ಮಾಡಬೇಕಾದಾಗ ಸ್ವಲ್ಪ ಭಯ ಕೂಡ ಆಯಿತು. ಇದು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ. ಯಾವ ದೇವ್ರು ಕರೆಸಿದ್ದಾರೆ ಅಂದರೆ ಮಾರಮ್ಮ ಮತ್ತು ಅಣ್ಣಮ್ಮನ ಕರೆಸಿರೋದು.
ಪ್ರತಿ ವರ್ಷ ಈ ದೇವ್ರನ್ನ ಕರೆಸಿ ಪ್ರತಿ ವರ್ಷ ಅಂದರೆ 3 ವರ್ಷಕ್ಕೊಂದ್ಸತಿ ಊರ ಹಬ್ಬ ಮಾಡಬೇಕು. ಇಫ್ ಇನ್ ಕೇಸ್ ಊರ ಹಬ್ಬ ಮಾಡೋಕ್ಕಾಗಿಲ್ಲ ಅನ್ನೋ ಸಂದರ್ಭದಲ್ಲಿ ಈ ಥರ ಹಸ್ರು ಹಬ್ಬ ಮಾಡೋದು, ಅಥವಾ ದೇವ್ರನ್ನ ಕರೆಸ್ತೀವಿ, ಒಂದು ಚಿಕ್ಕದಾಗಿ ಪೂಜೆ ಮಾಡಿ ಕಳಿಸ್ತಾರೆ. ಹತ್ರದಿಂದ ವಿಡಿಯೋ ಮಾಡ್ಕೋಬೋದು ಕೂಡ. ನೆಕ್ಸ್ಟು ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ದೇವ್ರು ಎಲ್ರಿಗೂ ಆರೋಗ್ಯ, ಆಯುಷು, ಅಂತಸ್ತು ಎಲ್ಲವನ್ನು ಕೊಟ್ಟು, ಆರೋಗ್ಯ ತುಂಬ ಮುಖ್ಯವಾಗಿದ್ದು ಆರೋಗ್ಯನ ಎಲ್ರಿಗೂ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪಾರ್ಟ್ 1 ಪಾರ್ಟ್ 2 ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಪಾರ್ಟ್ 1 ಆಗಿರುತ್ತೆ. ಸೊ ಪಾರ್ಟ್ 2 ವಿಡಿಯೋನ ನಾನು ನಾಳೆ ಅಂದರೆ ಸೋಮವಾರ ಅಥವಾ ಮಂಗಳವಾರ ನಾನು ಪೋಸ್ಟ್ ಮಾಡ್ತೀನಿ. ದೇವಿ ಎಲ್ರೂ ಒಳ್ಳೇದು ಮಾಡಲಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.